ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಬಸವ ಜಯಂತಿ ಏಪ್ರಿಲ್ 20ರಂದು ಬಂದಿದೆ. 20ನೇ ತಾರೀಕು ಏಪ್ರಿಲು. ಇದನ್ನು ಹೇಗೆ ಆಚರಿಸೋದು, ಹೇಗೆ ಏನೆಲ್ಲ ವಸ್ತು ಪರ್ಚೇಸ್ ಮಾಡೋದು ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ. ನಾನು ಬಸವ ಜಯಂತಿ ಎಂದು ಚಿನ್ನನೇ ಕೊಂಡ್ಕೋಬೇಕು ಅಂತ ಯಾರಿಗೂ ಹೇಳೋದಿಲ್ಲ. ನೋಡಿ, ಈ ವಸ್ತುಗಳನ್ನ ಕೊಂಡ್ಕೊಬಂದರೂ ಸಾಕಾಗುತ್ತೆ. ಇದರಲ್ಲಿ ಏನೇನು ವಸ್ತುಗಳಿದೆ, ಎಷ್ಟೆಷ್ಟು ತಗೋಬೇಕು, ಎಷ್ಟು ತೊಗೊಂಡು ಬಂದರೆ ಒಳ್ಳೆಯದಾಗುತ್ತೆ ಎಲ್ಲನೂ ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. ಇದರಲ್ಲಿ ಬಿಳಿ ಸಾಸಿವೆ ಇದೆ, ಮತ್ತು ಕಪ್ಪು ಉದ್ದಿನಕಾಳಿದೆ, ಸಕ್ಕರೆ ಇದೆ, ಅಕ್ಕಿ ಇದೆ, ಮತ್ತು ಉಪ್ಪು. ಇದು 5 ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಮನೇಲಿ ಯಾವಾಗಲೂ ತೊಗೊಂಡು ಬರೋ ಅಂಥದ್ದೇ ಅಲ್ವಾ. ಇದನ್ನು ಬಿಟ್ಟು ಬೇರೆ ಏನಾದ್ರು ಪರ್ಚೇಸ್ ಮಾಡ್ಬೋದಾ ಅಂದರೆ ಅದು ಕೂಡ ಇದೆ. ಫಸ್ಟ್ ಸದ್ಯಕ್ಕೆ ನೀವು ಅವತ್ತೊಂದು ದಿವಸ ಈ 5 ಐಟಮ್ಸ್ ಮನೆಗೆ ತಗೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಎಷ್ಟೆಷ್ಟಪ್ಪ ತರಬೇಕು ಹೇಳ್ತಾ ಹೋಗ್ತೀನಿ, ಮುಂದೆ ಬನ್ನಿ. ಅದಕ್ಕೆ ಮತ್ತೆ ಇವಾಗ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ. ಗುಲ್ಗಂಜಿ ಕೂಡ ತಗೊಬರ್ಬೋದು. ಗುಲ್ಗಂಜಿ, ಕಮಲದ ಬೀಜ ಅಂತ ಸಿಗುತ್ತೆ ಅದು, ಶಂಖ, ಚಕ್ರ, ಬಟ್ಲಡಿಕೆ, ಇದು ಕಾಯಿನು, ಚಿನ್ನದ ಕಾಯಿನ್ ಅಂತಲ್ಲ, ಇದು ಇದ್ರದ್ದು ಶ್ರೀಚಕ್ರ ಬರೆದಿರ್ತಾರಲ್ಲ ಆ ಕಾಯಿನು ಸಿಗುತ್ತೆ. ಈ ಐಟಮ್ಸ್ ಎಲ್ಲ ತಗೊಳ್ಳೋ ಅಂಗಡಿಗಳಲ್ಲಿ, ಪನ್ಸಾರ ಅಂಗಡಿ ಅಂತ ಹೇಳ್ತೀವಲ್ಲ, ಈ ಕುಂಕುಮ ಮತ್ತು ಇದೆಲ್ಲ ಮಾರ್ತಾರಲ್ಲ ಆ ಅಂಗಡಿಗಳಲ್ಲೇ ಸಿಗುತ್ತೆ. ಅಲ್ಲೇ ಕೇಳಿದ್ರೆ ಕೊಡ್ತಾರೆ. ಆ ಥರ ಒಂದು ಕಾಯಿನ್ ತಂದು ಇಟ್ಟರು ನಡೆಯುತ್ತೆ. ಇದೇ ತರಬೇಕು ಅದೇ ತರಬೇಕು ಅಂತೇನಿಲ್ಲ. ಈ ಎಲ್ಲ ಐಟಮ್ಸ್ ತಂದು ನಿಮಗೆ ಯಥಾನುಸಾರ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಇದೆಲ್ಲ ಐಟಮ್ಸು ಪರ್ಚೇಸ್ ಮಾಡ್ಕೊಬನ್ನಿ. ಆಗಲ್ಲ, ಅಯ್ಯೋ ಇಷ್ಟೊಂದೆಲ್ಲ ನಮ್ಮ ಕೈಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋದಿದ್ರೆ ಇದರಲ್ಲಿ ಯಾವುದಾದ್ರು ಒಂದು 5 ಐಟಮ್ಸ್ ಆದರೂ ತೊಗೊಂಡು ಬನ್ನಿ. ಇದೆಲ್ಲ ನಮ್ಮ ಕೈಲಿ ಆಗಲ್ಲ, ಇದೆಲ್ಲ ತುಂಬ ದೂರ, ಮನೆ ಹತ್ರ ಇಲ್ಲ, ನಮ್ಮ ಕೈಲಿ ಆವತ್ತೊಂದು ದಿವಸ ಅಲ್ಲೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ ಅಂದರು ಸಕ್ಕರೆ, ಉಪ್ಪು ಇದೆಲ್ಲ ಹೇಳಿದ್ದೀನಲ್ಲ, ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟಿಷ್ಟೇ ಪರ್ಚೇಸ್ ಮಾಡಬೇಕು, ಅಷ್ಟೊಂದು ಮಾಡಬೇಕಾ ಏನಿಲ್ಲ, ಒಂದು 5, 9 ಎಷ್ಟಾಗುತ್ತೆ ಅಷ್ಟು. ಇದು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ವೀಡಿಯೋಸು. ನಾನು ಈ ಸತಿ ಇದೇ ಥರ ಬೇರೆ ಇನ್ನೇನಾದ್ರು ಪರ್ಚೇಸ್ ಮಾಡ್ಬೋದಾ ಅಂತ ಚೆಕ್ ಮಾಡಿ ಪರ್ಚೇಸ್ ಮಾಡ್ತೀನಿ. ಮತ್ತೆ ಅದನ್ನೇ ಪರ್ಚೇಸ್ ಮಾಡಬೇಕು ಅಂತಲೂ ಏನಿಲ್ಲ. ಇದಕ್ಕಿಂತ ಬೆಲೆ ಬಾಳೋ ಅಂಥ ವಸ್ತುನು ಈಗ ನಮ್ಮ ಕೈಲಿ ಯಥಾನುಸಾರ ನಮ್ಮ ಕೈಲಿ ಏನು ಕೆಪಾಸಿಟಿ ಇರುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡೋಣ. ಚಿನ್ನ, ಬೆಳ್ಳಿ ಈ ರೈಟಲ್ಲಿ ಈಗೇನೋ ಕಮ್ಮಿ ಆಗಿದೆ ಅಂತ ಇದ್ದಾರೆ ನೋಡಿ. ಇದ್ದರೆ ತಗೊಬೋದು, ಇಲ್ಲ ಅನ್ನೋದಿದ್ರೆ ಈ ಐಟಮ್ಸ್ಗಳನ್ನೂ ಕೂಡ ನಾವು ತರ್ಬೋದು. ಎಷ್ಟೆಷ್ಟು ತಗೊಂಡು ಬರೋಣ ಅಂತ ಹೇಳ್ತಾ ಹೋಗ್ತೀನಿ. ಅದು ಬಿಳಿ ಸಾಸಿವೆ ನಿಮಗೆ ಏನು ಇಷ್ಟೇ ತಗೋಬೇಕು ಅಂತೇನಿಲ್ಲ. ಒಂದು 1/4 kg, ಅರ್ಧ kg ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಬನ್ನಿ. ಇದನ್ನು ಏನಪ್ಪ ತಂದು ಏನು ಮಾಡೋದಪ್ಪ ಅಂತ ಏನಿಲ್ಲ. ನೀವು ಶುಕ್ರವಾರ, ಮಂಗಳವಾರ ಮನೆಗೆ ಧೂಪ ಹಾಕ್ತಿರಲ್ಲ, ಆ ಧೂಪದೊಳಗಡೆ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಹೋಗಿ. ಮನೆ ಒಳಗಡೆ ಸಾಸಿವೆ ಸಿಡಿಸಿದ್ರೆ ತುಂಬ ಒಳ್ಳೆಯದು. ಕಪ್ಪು ಉದ್ದಿನಕಾಳು, ಪೂಜೆ ಎಲ್ಲ ಮುಗಿದ್ಮೇಲೆ ಈ ಉದ್ದಿನಕಾಳು ಬೇಯಿಸಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅನ್ನೋದಿದ್ದರೆ ಉನಿ ಹಾಕ್ಬಿಟ್ಟು ದೋಸೆ, ಇಡ್ಲಿ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಹಾಗೂ ತಿನ್ಬೋದು. ಮತ್ತು ಸಕ್ಕರೆ, ಇನ್ನೇನು ಟೀ ಸಕ್ಕರೆ ಏನಾದ್ರು ಸ್ವೀಟ್ ಮಾಡೋದಕ್ಕೋ ಇಲ್ಲ ಟೀ ಕಾಫಿಗೋ ಹಾಕ್ಕೊಂಡು ಖಾಲಿ ಮಾಡಿ, ಇಲ್ಲ ಬಾಕ್ಸ್ಗೆ ಹಾಕಿ ಸಕ್ಕರೆ ಬಾಕ್ಸ್ಗೆ ರಿಟರ್ನು. ಮತ್ತು ಉಪ್ಪಿನ ಡಬ್ಬಕ್ಕೆ ಮತ್ತೆ ಸುರೀರಿ. ಇದ್ರ ಜೊತೆಗೆ ಒಂದು ಪಚ್ಕರ್ಪೂರನ ಸೇರಿಸಿ ಉಪ್ಪಿನ ಡಬ್ಬಕ್ಕೆ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಪಚ್ಕರ್ಪೂರನ ಮನೆ ಒಳಗಡೆ ಉಪ್ಪಿನ ಡಬ್ಬದಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಮತ್ತು ಅಕ್ಕಿನ ಅಕ್ಕಿ ಡಬ್ಬದೊಳಗಡೆ ಹಾಕಿ, ಏನಾಗೋದಿಲ್ಲ. ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತೀವಿ ನಾವು ಅನ್ನೋದಿದ್ದರೆ ಇದನ್ನು ಸಪ್ರೇಟ್ ಏನಾದ್ರು ಸ್ವೀಟ್ ಮಾಡಿ ಖಾಲಿ ಮಾಡಿ ನಾನ್ ವೆಜ್ಗೆ ಹಾಕೋಕ್ಕೆ ಹೋಗ್ಬಿಡಿ. ಅಕ್ಕಿ ಡಬ್ಬದೊಳಗಡೆ ಹಾಕಿದಷ್ಟು ತುಂಬ ಒಳ್ಳೆಯದು. ನೆಕ್ಸ್ಟು ಈ ಬಟ್ಲಡಿಕೆ ನೋಡಿ, 9 ಅಡಿಕೆ ತೊಗೊಂಡು ಬರಬೇಕು, ಕಮ್ಮಿ ಎಲ್ಲ ತರಕ್ಕೆ ಹೋಗ್ಬೇಡಿ. 9 ಬಟ್ಲಡಿಕೆ ತೊಗೊಂಡು ಬನ್ನಿ. ಈ ಪ್ಯಾಕೆಟಲ್ಲೇ ಸಿಗುತ್ತೆ ಬಟ್ಲಡಿಕೆಗಳು, ಅದನ್ನು ಕೂಡ ನೀವು ತರ್ಬೋದು. ನೆಕ್ಸ್ಟು ಶಂಖ ಮತ್ತು ಈ ಚಕ್ರ, ಈ ಕಮಲದ ಬೀಜ ಎಲ್ಲ ಕೂಡ ನಾನು 9 ಪರ್ಚೇಸ್ ಮಾಡಿದ್ದೀನಿ. ಇವೆಲ್ಲನೂ ನೀವು 9 ತೊಗೊಂಡು ಬನ್ನಿ. ಲಾಸ್ಟ್ ಟೈಮ್ ತಂದಿರೋದ್ರಿಂದ ಇದಾಗಲೇ ಹಳೇದಾಗ್ತಾಯಿದೆ. ಇವೇನಾದ್ರು ಹಾಳಾಗುತ್ತೆ, ಮಡಗಿ ಎಲ್ಲ ಇದಾಗುತ್ತೆ ಅನ್ನೋದಿದ್ದರೆ ಇವನ್ನ ನೆಕ್ಸ್ಟು ಡಿಸ್ಪೋಸ್ ಮಾಡಿ ಬೇರೆನ ನಾವು ಪರ್ಚೇಸ್ ಮಾಡಿ ಮಡಗೋಣ.
ಇದನ್ನು ನೀರಿಗೆ ಹರಿಯೋ ನೀರು ಹತ್ರನೋ ಇಲ್ಲ ಗಿಡ ಇದ್ದರೆ ನಿಮ್ಮ ಮನೇಲಿ ಗಿಡದ ಹತ್ರನೂ ಕೂಡ ಹಾಕ್ಬೋದು. ಈ ಶಂಖ ನೋಡಿ ಒಳಗಡೆ ಚಕ್ರ ಥರನೇ ನೀಟಾಗಿ ಕಾಣಿಸುತ್ತೆ. ಇದನ್ನು ನೋಡಿ ತೊಗೊಂಡು ಬನ್ನಿ. 2-3 ಥರ ಇರುತ್ತೆ ಚಕ್ರ, ನೀಟಾಗಿ ಚೆನ್ನಾಗಿ ರೌಂಡ್ ಇರೋಂಥದ್ದು ಸೆಲೆಕ್ಟ್ ಮಾಡಿ ತಗೊಂಡು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಇದನ್ನು ತರೋದ್ರಿಂದ. ಬಸವ ಜಯಂತಿ ದಿವಸನೇ ತಗೊಂಡು ಬನ್ನಿ. ಟೈಮಿಂಗ್ಸ್ ಹೇಳ್ತಾ ಹೋಗ್ತೀನಿ. ಟೈಮಿಂಗ್ಸು ತುಂಬ ಚೆನ್ನಾಗಿದೆ. ಅವತ್ತಿನ ದಿವಸ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಕವಡೆನೂ ತುಂಬ ಸೈಜು ತುಂಬ ದೊಡ್ಡದೇ ತರಬೇಕು ಅಂತೀನಲ್ಲ, ಚಿಕ್ಕದು ತಂದ್ರೂ ಆಗುತ್ತೆ. ಮೀಡಿಯಮ್ ಸೈಜ್ ಇದೆ ನನಗೆ, ನಾನು ಚಿಕ್ಕದು ತಂದ್ರೂ ಆಗುತ್ತೆ. ತಗೊಂಡು ಬಂದು ಮಡಿಕೊಳ್ಳಿ. ಮತ್ತು ಇದ್ರ ಹೆಸ್ರು ಗೊತ್ತಿಲ್ಲ, ಅವ್ರು ಕೊಟ್ಟರು ನಾನು ತಂದೆ, ಬೇಜಾರು ಮಾಡ್ಕೋಬೇಡಿ. ಇದ್ರ ಹೆಸ್ರು ಹೇಳೋಕ್ಕೆ ಬರ್ತಿಲ್ಲ ನನಗೆ. ಆದರೆ ಇದನ್ನು ತಂದಮೇಲೆ ಏನೋ ಒಂಥರ ಸಮಾಧಾನ, ತುಂಬ ಒಳ್ಳೆಯದಾಗಿದೆ ನನಗಂತೂ. ಪೂಜೆಗೆ ಇಡೋದು ಒಳ್ಳೆಯದು. ತುಂಬ ಜನಕ್ಕೆ ಗೊತ್ತು, ನನಗೆ ಗೊತ್ತಾಗಿಲ್ಲ ಅಷ್ಟೇ. ಇದು ಒರಿಜಿನಲ್ಲ ಡೂಪ್ಲಿಕೇಟಾಗಿ ಗೊತ್ತಿಲ್ಲ. ತಂದಾಗ ತುಂಬ ಕಲರ್ ಚೆನ್ನಾಗಿತ್ತು. ಅದು 1-2 ಸತಿ ನಾನು ಗಲೀಜಾಗಿತ್ತು ಅಂತೇಳಿ ನೀರಿಗೆ ಹಾಕ್ತೆ, ಕಲರ್ ಶೇಡ್ ಚೇಂಜ್ ಆಯಿತು. ಗುಲ್ಗಂಜಿನೇ ಒಟ್ಟಿನಲ್ಲಿ. ಗುಲ್ಗಂಜಿ ಪರ್ಚೇಸ್ ಮಾಡೋದ್ರಿಂದ ಬಸವ ಜಯಂತಿ ದಿವಸ ಚಿನ್ನ ಪರ್ಚೇಸ್ ಮಾಡಿದಷ್ಟೇ ಬೆಲೆ ಇದೆ ಅದಕ್ಕೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಹೇಳಿದ್ದಾರೆ. ನನಗಂತೂ ತುಂಬ ಒಳ್ಳೆಯದಾಗಿದೆ. ನಾನು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ ನಿಮಗೆ, ಓಕೆನಾ. ಗುಲ್ಗಂಜಿ ಇವೆಲ್ಲನೂ ಪರ್ಚೇಸ್ ಮಾಡಬೇಕು ನಾನು. ಮತ್ತು ಇದನ್ನು ನಾನು ಪರ್ಚೇಸ್ ಮಾಡಿದ್ದಲ್ಲ, ಇದು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು, ಹಾಗೆ ಇಟ್ಟೆ. ಪೂಜೆ ಟೈಮಲ್ಲಿ ಇಟ್ಟರೆ ಒಳ್ಳೆಯದು. ಪರ್ಚೇಸ್ ಮಾಡಿ ತಂದ್ರೂ ಒಳ್ಳೆಯದೇ. ನೋಡಿ ಟ್ರೈ ಮಾಡಿ ತಗೊಂಡು ಬನ್ನಿ. ಅವತ್ತೊಂದು ದಿವಸ ತಗೊಂಡು ಬರೋದ್ರಿಂದ ಇದು ಕೂಡ ಈಶ್ವರ ಮನೆಗೆ ಬಂದಂಗೆ ಆಗುತ್ತೆ. ಬಸವ ಜಯಂತಿ ದಿವಸ ತರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ನಮಗೆ ಇದನ್ನು ಯಾರೋ ಗಿಫ್ಟ್ ಕೊಟ್ಟಿರೋದ್ರಿಂದ ಹಾಗೆ ಅದ್ರ ಜೊತೆಯಲ್ಲೇ ಸೇರಿಸಿ ನಾನು ಇದನ್ನು ಪೂಜೆಗೆ ಮಡಗಿದ್ದೀನಿ. ಸಮಯ ನಿಮಗೆ ಯಾವತ್ತೊಂದು ದಿವಸ ಬೆಳಗ್ಗೆ 9 ಗಂಟೆ ಮೇಲ್ಗಡೆ 10:30 ಒಳಗಡೆ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೋದು. ಅದನ್ನು ಬಿಟ್ಟರೆ ಅಷ್ಟರ ಒಳಗಡೆ ಆಗುತ್ತಪ್ಪ ಅನ್ನೋದಿದ್ರೆ, ಇಲ್ಲಾಂದರೆ 12 ಗಂಟೆ ಮೇಲ್ಗಡೆ 1:30 ಒಳಗಡೆನೂ ನೀವು ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ 3 ಗಂಟೆ ಮೇಲೆ ನೀವು ಸಂಜೆ 7:30ವರೆಗೂ ಪರ್ಚೇಸ್ ಮಾಡ್ಬೋದು. ಈ ಸಮಯದಲ್ಲಿ ನೀವು ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಬನ್ನಿ.